ಹರಿ ಶ್ರೀನಿವಾಸ. ಜೈ ವಿಜಯರಾಯ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ದುರಿತಾದಿ ನಿವೃತ್ತಿಗಾಗಿ ಗ್ರಹಚಾರಗಳ ಕಾಟಕ್ಕೆ, ಹಾಗೆ ಮಂತ್ರ ಮಾಟ ಪರಿಹಾರಕ್ಕೆ, ರೋಗ ರುಜಿನಗಳು ಬುಡದಲ್ಲಿಂದ ನಾಶ ಆಗಬೇಕು ಅಂತಂದರೆ, ಹಾಗೆ ಸಾಧನಕ್ಕೆ ಅಡ್ಡ ಆದ ಎಲ್ಲ ತೊಂದರೆಗಳನ್ನು ನಾಶನಗೊಳಿಸಬೇಕು ಅಂತಂದಾಗ ನರಸಿಂಹದೇವರ ಸುಳಾದಿಯನ್ನು ಪಾರಾಯಣ ಮಾಡುವ ಇದು ಬಗೆ ನಮ್ಮ ಎಲ್ಲರ ಮನೆಯಲ್ಲೂ ಇದು ಇದೆ. ಇಷ್ಟು ನರಸಿಂಹದೇವರ ಬಗ್ಗೆ ವಿಜಯದಾಸರು ಏನು ಹೇಳಿದ್ದಾರೆ ಅಂಥೇಳಿ ಸ್ವಲ್ಪ ಮಟ್ಟಿಗೆ ನಮಗೆ ಅರ್ಥ ಆಗೋಷ್ಟು ತಿಳಿಲಿಕ್ಕೆ ಪ್ರಯತ್ನ ಮಾಡೋಣ. ವೀರಸಿಂಹನೇ ಎಂಬುದರಲ್ಲಿಂದನೇ ವಿಜಯದಾಸರು ನರಸಿಂಹದೇವರನ್ನು ಸಂಬೋಧನೆ ಮಾಡಿದ್ದಾರೆ. ವೀರ ಅಂತಂದರೆ ಕೆಲಸಗಳನ್ನೆಲ್ಲ ಪೂರ್ಣ ಮಾಡುವಾತ, ಎಲ್ಲ ದುಷ್ಟ ಶಕ್ತಿಗಳನ್ನು ನಾಶನ ಮಾಡುವಾತ, ಹಾಗೆ ಸ್ವತಂತ್ರನಾದವನು, ಪ್ರೇರಕ, ಇನ್ನೊಬ್ಬರಿಗೆ ಪ್ರೇರಕನಾದವನು. ಸಿಂಹ ಅಂದರೆ ಶ್ರೇಷ್ಠ ಅಂತ ಕೂಡ ಅರ್ಥ ಬರುತ್ತೆ. ಅಂದರೆ ಎಲ್ಲ ಸ್ವತಂತ್ರನಾದ ಶ್ರೇಷ್ಠನಾದ ನರಸಿಂಹದೇವರು, ಅವರ ದಯ ಪಾರಾವಾರನೆ ಅಂತ ಹೇಳ್ತಾರೆ. ಎಂಥ ದಯ ಇದೆ ಅಂತಂದರೆ ಸಮುದ್ರ ಕೊನೆ ಎಂಬುದು ಕಾಣಿಸೋದಿಲ್ಲ, ಆ ಥರ ಆದರೂ ಸಮುದ್ರಕ್ಕೆ ಸ್ವಲ್ಪ ಕೊನೆ ಅಂತ ಇರುತ್ತೆ. ಆ ಕೊನೆ ಕೂಡ ಇಲ್ಲಾರ್ದಷ್ಟು ದಯಾಮಯ ನಮ್ಮಪ್ಪ ಅಂತ ಹೇಳ್ತಾರೆ. ಹಾಗೆ ಭಯಗಳು ನಿವಾರಣೆ ಮಾಡ್ತಾನೆ. ಯಾವುದೇ ತೊಂದರೆ ಬಂದರೂ, ಗ್ರಹಚಾರಗಳ ಭಯ ಆಗಿರಬಹುದು, ನಮ್ಮ ಆರೋಗ್ಯದ ಭಯ ಆಗಿರಬಹುದು, ಚಿಂತೆ ಆಗಿರ್ಬೋದು, ಯಾವುದೋ ಒಂದು ವಿಷಯಕ್ಕೆ ದೇವರ ನಾಮಸ್ಮರಣೆ ಮಾಡ್ತಾ ಇಲ್ಲ ಅಂತಂಬೋ ಭಯ ಆಗಿರ್ಬೋದು, ಸಾಧನ ಆಗ್ತಾ ಇಲ್ಲ ಅಂಬೋ ಭಯ ಆಗಿರ್ಬೋದು, ಯಾವುದೇ ಒಂದು ಭಯ ಇದ್ದಾಗೆ ಅದರ ನಿವಾರಣೆ ಮಾಡುವಾತ ನರಸಿಂಹದೇವರು. ನಿರ್ಗುಣ ಅಂತ ಹೇಳ್ತಾರೆ ಇಲ್ಲಿ. ನಿರ್ಗುಣ ಅಂದರೆ ಪ್ರಾಕೃತ ಗುಣಗಳು ಇಲ್ಲ, ಸುಖ ದುಃಖಗಳು ಅದರಲ್ಲಿಂದ ಬಂದೋ ಸುಖ ದುಃಖಗಳು ಇಲ್ಲ. ಅಂದರೆ ತಮಸ್ಸು, ಸತ್ವಗುಣ, ರಜೋಗುಣ, ತಮೋಗುಣ, ಈ ಗುಣಗಳು ಇದ್ದವರಿಗೆ ಸುಖ ದುಃಖ ಇದರಲ್ಲಿಂದ ಬರ್ತವೆ. ಅಂಥ ಯಾವ ಗುಣಗಳು ಅವನ ಹತ್ರ ಇಲ್ಲ. ಪರಿಪೂರ್ಣ ಗುಣಗಳು ಇದ್ದಾತ ನರಸಿಂಹದೇವರು. ಅದಕ್ಕೆ ಈ ಪ್ರಾಕೃತ ಗುಣಗಳಿಲ್ಲ ಅಂದರೆ ಸುಖ ದುಃಖಗಳು ಅದರಲ್ಲಿಂದ ಬರೋದಿಲ್ಲ ಅಂಥೇಳಿ. ಹಾಗೆ ನಿರ್ಗುಣ ಸಾರಿದವರ ಅಂತ ಹೇಳ್ತಾರೆ ಇಲ್ಲಿ. ಸಾರಿದವರ ಅಂದರೆ ಏನು? ಎಲ್ಲ ಕಡೆ ಗುಣಗಳನ್ನು ಸಾರಬೇಕು, ದೇವರ ಗುಣಗಳನ್ನು ಸಾರ್ತಾ ಹೋಗಬೇಕು. ಡಂಗೂರವ ಸಾರಿರಯ್ಯ ಡಿಂಗರಿಕರೆಲ್ಲರೂ ಅಂತಂದರೆ, ಡಂಗುರ ಹೊಡೆದು ಎಲ್ಲ ಕಡೆ ಸಾರರಿ, ಭೂಮಂಡಲಕ್ಕೆ ಪಾಂಡುರಂಗನೇ ವಿಠಲನು ಪರದೈವವೆಂದು ಅಂತ ಹೇಳ್ತಾರೆ ಆ ಹಾಡಿನಾಗೆ. ಅದೇ ಥರ ಎಲ್ಲ ಗುಣಗಳನ್ನು ಎಲ್ಲ ಕಡೆ ಸಾರಿದರೆ ಸಂಸಾರ ವೃಕ್ಷದ ಮೂಲ ಏನಿದ್ದದಲ್ಲ, ನಮಗೆ ಸಂಸಾರದೊಳಗೆ ಮತ್ತೆ ಮತ್ತೆ ಪುನಃ ಪುನಃ ಬರಲಿಕ್ಕೆ ಒಂದು ಕಾರಣ ಅಂತಂದರೆ ಲಿಂಗದೇಹ. ಅದು ಎಷ್ಟುವರೆಗೆ ಆ ಲಿಂಗದೇಹ ಭಂಗ ಆಗೋದಲ್ಲೋ ಪುನಃ ಮತ್ತೂ ಬರ್ತಾ ಇರ್ತೀವಿ. ಆ ಮೂಲನ್ನು ಬೇರಲಿಂದ ಕಿತ್ತಿ ಬಿಡ್ತಾನೆ ಅಂತೆ. ಯಾವಾಗ ನಮಗೆ ಸದಾ ಸಾರ್ತಾ ಇದ್ದರೆ ಗುಣಗಳನ್ನು, ಪ್ರತಿಯೊಂದರೊಳಗೆ ದೇವರನ್ನು ನೋಡ್ತಾ ಇದ್ದರೆ, ಈ ನರಸಿಂಹದೇವರು ಲಿಂಗದೇಹನ ಭಂಗ ಮಾಡ್ತಾರೆ ಅಂತ ಹೇಳ್ತಾರೆ. ಬೇರಲಿಂದ ಕಿತ್ತಿ ಅಂದರೆ ಅದೇ ಅರ್ಥ. ಲಿಂಗದೇಹನ ಭಂಗ ಮಾಡಿ ಬೇರರಿಸಿ ಕೀಳುವ ಬಿರಿದು ಭಯಂಕರ ಅಂತಾರೆ. ಭಯಂಕರ ಯಾರಿಗೆ? ದುಷ್ಟ ಜನರಿಗೆ, ದುರ್ಜನರಿಗೆ ಭಯ ಕೊಡೋ ಆತ ಆಗ್ತಾನೆ. ಆಮೇಲೆ ಘೋರಾವತಾರ, ವಿಚಿತ್ರವಾದ ಅವತಾರ, ಕರಾಳವದನ, ಭೀಕರವಾದ ವಿಕೃತವಾದ ಮುಖ ಇದ್ದವನು. ಅದು ಯಾರಿಗೆ? ಬರೇ ದುರ್ಜನರಿಗೆ. ಅಘೋರ ಅಂತ ಕೂಡ ಹೇಳ್ತಾರೆ. ಮತ್ತು ಅದೇ ಥರ ಹೋಗಿ ಅಘೋರ ಅಂತಾರೆ, ಅಂದರೆ ಶಾಂತ. ಹೀಗೆ ಸಿಂಹನ ನೋಡ್ತೀವಿ ನಾವು. ಸಿಂಹ ಹೇಗಿರುತ್ತೆ ಅಂದರೆ ಬೇರೆ ಎಲ್ಲ ಜಂತು ಜಾಲಗಳನ್ನೆಲ್ಲ ಹೊಡೆಯೋದು, ತಿನ್ನೋದು, ಇದು ಮಾಡೋದು, ಕೊಲ್ಲೋದು ಮಾಡ್ತಾ ಇರುತ್ತೆ. ಆದರೆ ಮಕ್ಕಳಿಗೆ ಯಾವಾಗಲೂ ಅದು ಹಿಡ್ಕೊಂಡು ಹೋದರೆ ಕೂಡ, ಬಾಯಿಲಿಂದ ಕಚ್ಕೊಂಡು ಹೋದರೆ ಕೂಡ ಹಲ್ಲು ಬಡಿಲಾರ್ದಾಗಿ ಕಚ್ಕೊಂಡು ಹೋಗುತ್ತೆ. ಆ ಥರ ನಮ್ಮಂಥ ದೇವರನ್ನು ಸ್ಮರಣೆ ಮಾಡಿದರೆ, ನೀನೇ ಅಪ್ಪ ನಮ್ಮಪ್ಪ ಅಂದರೆ ಸಾಕು, ನಮ್ಮ ಮಕ್ಕಳನ್ನು ಅಘೋರ ಶಾಂತ ರೂಪದಿಂದ ಕಾಣಿಸ್ತಾನೆ ನಮಗೆಲ್ಲ.
ದುಷ್ಟ ಜನರಿಗೆ ಮಾತ್ರ ಇದು ಭೀಕರ ರೂಪವಾಗಿ ಇರೋದು. ಹಾಗೆ ಮಾಯಾಕಾರ ಅಂತ ಹೇಳ್ತಾರೆ. ಮಾಯಾಕಾರ ಅಂದರೆ ಇಚ್ಛಾ ಮಾತ್ರದಿಂದನೇ ಪ್ರಕಟ ಆಗ್ತಾನೆ. ಒಂದು ಕಂಬದಲ್ಲಿಂದ ಹೊರಗೆ ಬಂದಿದ್ದಾನೆ. ಎಷ್ಟು ಮಾಯಾಕಾರ ನೋಡ್ರಿ. ಒಬ್ಬರು ಹುಟ್ಟಬೇಕು ಅಂತಂದರೆ ತಾಯಿ ಹೊಟ್ಟೆಯಲ್ಲಿದ್ದು ಬರಬೇಕು. ತನ್ನ ಇಚ್ಛದಲ್ಲಿಂದ ಬರ್ತಾನೆ ತಾನು. ಅದಕ್ಕೆ ಮಾಯಾಕಾರನು ಈತ. ಮಾಯಾಕಾರ. ಆಮೇಲೆ ಕ್ರೂರವಾದ ದೈತ್ಯರು ಯಾರಿದ್ದಾರೋ ಅವರ ಶೋಕಕ್ಕೆ, ಅವರ ದುಃಖಕ್ಕೆ ಕಾರಣನಾಗಿ ಉದ್ಭವ ಆಗಿದಾತ. ಈರೇಳು ಭುವನ ಸಾಗರದೊಡೆಯ ಅಂತಾರೆ. ಈರೇಳು ಭುವನ ಅಂದರೆ 14 ಲೋಕಕ್ಕೆ ಒಡೆಯನಾಗಿ ಇದ್ದಾನೆ. 14 ಲೋಕಕ್ಕೆ ಒಡೆಯನಾಗಿ ಇದ್ದಾನೆ ಆ ರೌದ್ರ ನಾಮಕನಾದ ವಿಜಯ ವಿಠ್ಠಲ. ಜ್ಞಾನ ಕೊಡೋ ಆತನ್ನ ವಿಜಯ ವಿಠ್ಠಲ ಅಂತ ಕರೆಯೋದು. ಈ ವಿಜಯ ಕೊಡೋ ಆತ ವಿಠ್ಠಲ. ಆ ರೌದ್ರ ನಾಮಕನಾದ ವಿಜಯ ವಿಠ್ಠಲ ನರಸಿಂಹ. ಈ ನರಸಿಂಹದೇವರು ವೀರ ರಸಾತುಂಗ ಕಾರುಣ್ಯಪಾಂಗ. ವೀರ ರಸಗಳು ತುಂಬಿದಾತಾತ. ಹಾಗೆ ಕಾರುಣ್ಯಮಯದಾತ. ಎಲ್ಲರಿಗೆ ತನ್ನ ವೀರ ರಸನ್ನ ತೋರಿಸೋ ಆತ. ಅದೇ ಥರ ಕಾರುಣ್ಯಮಯನು. ಎಷ್ಟು ಕರುಣಾಳು ಅಂದರೆ ಹೇಳಕ್ಕೆ ಬರೋದಿಲ್ಲ ಆತನ ಕರುಣಾಶಕ್ತಿ. ಅಷ್ಟು ಕರುಣಾಳಾಗಿ ಇದ್ದಾನೆ ಅಂಥೇಳಿ ವಿಜಯದಾಸರು ಇಲ್ಲಿ ಧ್ರುವ ತಾಳದೊಳಗೆ ವರ್ಣಿಸಿದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು. ಜೈ ವಿಜಯರಾಯ. ನೆಕ್ಸ್ಟ್ ತಾಳದ್ದು ಇನ್ನೊಂದು ಆಡಿಯೋದಲ್ಲಿ ಹಾಕ್ತೀನಿ. ಹರಿ ಶ್ರೀನಿವಾಸ. ಮಟ್ಟ ತಾಳದ್ದು ಇದರ ಮುಂಚೆ ಧ್ರುವ ತಾಳದ್ರೊಳಗೆ ದೇವರು ಎಷ್ಟು ಕರುಣಾಳು ಭಕ್ತಜನಕ್ಕೆ, ಎಷ್ಟು ಭಯಂಕರ ಈ ದುರ್ಜನರಿಗೆ ಅಂತ ಹೇಳಿದ್ದಾರೆ. ಇವಾಗ ಎಷ್ಟು ಕರುಣಾಳು ಅಂತ ಹೇಳಕ್ಕೆ ಎಲ್ಲಿ ತನ್ನ ಕರುಣಾಳುತನ ತೋರಿಸಿದ್ದಾನೆ ಅಂತ ಹೇಳಕ್ಕೆ ಮಟ್ಟತಾಳ ಹಾಗೆ ರೂಪಕ ತಾಳದ್ರೊಳಗೆ ನಿರೂಪಣೆ ಮಾಡಿದ್ದಾರೆ. ಮಗುವಿನ ರಕ್ಕಸನು ಹಗಲಿರಳು ಬಿಡದೆ. ಮಗುವು ಅಂತ ಪ್ರಹ್ಲಾದರಾಯರನ್ನು ಕರೆದಿದ್ದಾರೆ. ಚಿಕ್ಕ ಕಂದಮ್ಮ ಪ್ರಹ್ಲಾದರಾಯರು, 5 ವರ್ಷದ ಕಂದಮ್ಮ. ಅವಾಗೇ ದೇವರನ್ನು ಎಲ್ಲ ಕಡೆ ಇದ್ದಾನೆ ಅಂತ ಹೇಳಿ, ಸರ್ವಾಂತರ್ಯಾಮಿ ಅಂತ ಹೇಳಿ ನಂಬಿದವರು, ಸದಾ ದೇವರ ನಾಮಸ್ಮರಣೆಯಲ್ಲೇ ಕಾಲ ಕಳೆದವರು. ಅದಕ್ಕೆ ಮಗುವು ಅಂತ ಹೇಳ್ತಾ ಇದ್ದಾರೆ. ಮಗುವಿನ ರಕ್ಕಸರು, ಈ ಚಿಕ್ಕ ಮಗುವನ್ನು ತಂದೆಯಾದ ಹಿರಣ್ಯಕಶಿಪೇ ಸಂಹಾರ ಮಾಡಬೇಕು ಅಂಥೇಳಿ. ಯಾಕಂದರೆ ದೇವರು ನಾರಾಯಣನೇ ದೊಡ್ಡವನು, ಆತನೇ ಎಲ್ಲ ಭಗವಂತ ಅಂತ ಹೇಳಿದವರು ಪ್ರಹ್ಲಾದರಾಯರು. ಅದು ಹೇಳಬಾರ್ದು ಅಂಥೇಳಿ ಎಷ್ಟು ಪ್ರಯತ್ನ ಮಾಡಿ ಕೊಲ್ಲಲಕ್ಕೆ ಕೂಡ ತಯಾರಾಗ್ಬಿಟ್ಟಿದ್ದಾನೆ. ಹೇಗೆ ಕೊಲ್ಲಲಕ್ಕೆ ಅಂದರೆ ಹಗಲು ರಾತ್ರಿ ಬಿಡದೆ ಕೊಲ್ಲಲಕ್ಕೆ, ಅಂದರೆ ಹೊಡೆದು, ಇದರಲ್ಲಿಂದ ಕಟ್ಟಿಗೆಲಿಂದ ಹೊಡೆದು, ಕೊಡ್ಲಿಲಿಂದ ಹೊಡೆದು, ನಗ ಅಂದರೆ ಬೆಟ್ಟದ ಮೇಲಿಂದ ಕೆಳಗೆ ತಳ್ಳಿ, ಆಮೇಲೆ ಪನ್ನಗ ಅಂದರೆ ಹಾವು, ವಿಷ ಬಿಡುವ ಹಾವುಲಿಂದ ಕಚ್ಚಿಸಿ, ವನದಿ ಅಂದರೆ ಸಮುದ್ರದೊಳಗೆ ಮುಳುಗಿಸಿ, ಆಕಾಶಕ್ಕೆ ಮೇಲೆ ಹಾರಾಕಿ, ಇಂಥವು ಅಗಣಿತ ಬಾಧೆ ಅಂತ ಹೇಳ್ತಾರೆ. ಗಣಿತನೇ ಇಲ್ಲ, ಲೆಕ್ಕಕ್ಕಿಲ್ಲ, ಎಣಿಸಲಾಗದಷ್ಟು ಬಾಧೆ ಕೊಟ್ಟಿದ್ದಾರೆ. ನಮಗೆ ನಾವು ಕೇಳಿದ್ವು ಇಷ್ಟೇ. ಮೇಲಿಂದ ಹಾಕಿದ್ದಾನೆ, ಕಲ್ಲು ಹಾಕಿದ್ದಾರೆ, ಕೆಳಗೆ ಹಾಕಿದ್ದಾರೆ, ಮೇಲೆ ಹೊಡೆದಿದ್ದಾರೆ. ಇದೊಂದೇ ಅಲ್ಲ, ಅಗಣಿತ ಬಾಧೆಯಲ್ಲಿ ನೆಗೆದು ಏನು ಮಾಡಿದರೂ ಕೂಡ ಆ ಕಡೆ ಗಮನ ಕೊಡಲಾರ್ದಾಗ ನಗುತ್ತಾ ಇದ್ರಂತೆ ಪ್ರಹ್ಲಾದರಾಯರು. ಒಗದು ಸಾವು ಬಗದು ಕೊಲ್ಲುತ್ತಿರಲು, ಎಷ್ಟು ಒಗದು ಕೆಳಗೆ ಬಿದ್ದು ಕೊಲ್ಲಲಕ್ಕೆ ರೆಡಿಯಾದರೆ ಕೂಡ, ಹೇ ಜಗದ ವಲ್ಲಭನೇ, ಜಗಕ್ಕೆ ವಲ್ಲಭನು ನೀನು, ಜಗನ್ಪಿತ, ಸುಗುಣ ಅನಾದಿಗನೆ, ಅನಾದಿ ಕಾಲದಿಂದ ಸಂಪೂರ್ಣ ಸುಗುಣಗಳು ಇದ್ದಾತ ನೀನು. ನಿಗಮ ವಂದಿತನೆ, ಎಲ್ಲ ವೇದಗಳಲ್ಲಿಂದ ಸ್ತೋತ್ರ ಮಾಡಿಸಿಕೊಂಡಾತ. ಪೊಗಳಿದ ಬಕುತ್ತರ ತಗಲಿ ತೊಲಗನೆಂದು ಮಿಗೆ ಕೂಗುತ್ತಿರಲು. ಅಂದರೆ ಯಾರು ನಿನ್ನ ಶರಣು ಅಂತ ಹೋಗ್ತಾರೋ, ಶರಣಾಗತರಾಗ್ತಾರೋ ಅವರನ್ನು ಅಂದರೆ ಗಟ್ಟಿಯಾಗಿ ಹಿಡಿದುಕೊಂಡು ಇರ್ತೀವಿ. ಅವ್ರನ್ನ ಬಿಡೋದಿಲ್ಲ.
ಅಂತ ಹೇಳಿ ಯುಗ ಯುಗದೊಳು, ಎಲ್ಲ ಯುಗ ಯುಗದೊಳಗೆ ದಯಾಳು ದೇವರ ದೇವ, ಎಲ್ಲ ದೇವರಿಗೆ ದೇವನಾದಾತ ನೀನು. ಪ್ರತಿಯೊಂದು ಯುಗದೊಳಗೆ ನೀನು ದಯಾಳು. ಯಾಕಂದರೆ ಅನಾದಿ ಕಾಲದಿಂದ ನೀನು ಸುಗುಣನೂ ಆಗಿದ್ದಿ, ಅನಾದಿ ಕಾಲದಿಂದ ಭಗವಂತ ನೀನು ದಯಾಳು ಆಗಿದ್ದೀಯಪ್ಪ. ಯುಗಾಧಿಕೃತ, ಯುಗ ಪ್ರಾರಂಭ ಮಾಡುವವನು. ಅದಕ್ಕೆ ಯುಗಾಧಿಕೃತನಾಮ ಅಂತ ಕರೀತಾರೆ. ಹೋ ಆಶ್ಚರ್ಯ ಅನ್ಮಾತು. ಪ್ರಹ್ಲಾದ ರಾಜರು ಹೇಳ್ತಾ ಇದ್ದಾರೆ, ಯುಗಳ ಕರವ ಮುಗಿದು ಮಗುವು ಮೊರೆಯಿಡಲಿ. ಎಂಥ ನಿಂದು ಇದು, ಅಷ್ಟು ಹೊಡಿತಾ ಇದ್ರು ಜಗದವಲ್ಲಭ ನೀನಪ್ಪ, ಎಂಥಾತಪ್ಪ ನೀನು, ಎಷ್ಟು ದಯಾಳು ಸ್ವಾಮಿ ನೀನು ಅಂಥೇಳಿ ಕೈ ಮುಗಿದು ಸ್ವಾಮಿನ ನನ್ನ ಉಳಿಸು, ನನ್ನ ಕಾಪಾಡು ಅಂತ ಹೇಳ್ತಾ ಇಲ್ಲ, ದೇವರ ನಾಮ ಸ್ಮರಣೆ ಮಾಡ್ತಾ ಇದ್ದಾನೆ ಪ್ರಹ್ಲಾದ. ಅದು ಮಟ್ಟತಾಳದೊಳಗೆ ತಿಳಿಸಿದ್ದಾರೆ. ಆದರೆ ರೂಪಕ ತಾಳದೊಳಗೆ ಅಷ್ಟು ಮೊರೆ ಇಟ್ಟ ಮೇಲೆ ಕೇಳಿದ ಕ್ಷಣದಲ್ಲಿ ಅದನ್ನೆಲ್ಲ ಕೇಳಿದ ಲಾಲಿಸಿ ಭಕ್ತನ್ನ ಲಾಲನೆ ಮಾಡಬೇಕು ಅಂಥೇಳಿ ಮೌಳಿ ವೇಗದಲ್ಲಿ ಪಾಲಿಸುವೆನೆಂದು, ಹಿರಣ್ಯಾಕ್ಷ ತಲೆ ತೆಗಿತೀನಿ, ತಲೆ ಕಡಿದು ಬಿಡ್ತೀನಿ ಅಂಥೇಳಿ ಬಂದಾಗೆ ಆ ತಲೆಯನ್ನು ಉಳಿಸ್ಬೇಕು ಅಂಥೇಳಿ ಸಂತೋಷದಿಂದ ಎಷ್ಟು ನಾಮಸ್ಮರಣೆ ಮಾಡ್ತಾ ಇದೆಯಾ ಸಣ್ಣ ಮಗು. ಸಂತೋಷ ತುಂಬುತ್ತಾ ಇದೆ. ಇಷ್ಟಾದ್ರೂ ನನ್ನ ಕಾಪಾಡು, ಇಲ್ಲ ನಾವೆಲ್ಲ ದೇವರನ್ನು ಯಾವುದಾದ್ರೂ ಒಂದು ತೊಂದರೆ ಬಂದಾಗೆ ದೇವರು ಯಾಕಿಷ್ಟು ಕಠಿಣ ಅಂತ ಹೇಳ್ತಾ ಇರ್ತೀವಿ. ಆಗ ಯಾವುದೂ ಅಂದೇ ಇಲ್ಲ, ಜಗದವಲ್ಲಭ ನೀನು. ಹೀಗೆ ಗಟ್ಟಿಯಾಗಿ ಬಂದು ಹಿಡ್ಕೋತೀಯಪ್ಪ ನಿನಗೆ ಭಕ್ತರನ್ನ ಅಂತ ಹೇಳಿ ಇಷ್ಟೆಲ್ಲ ದೇವರನ್ನ ವರ್ಣನೆ ಮಾಡ್ತಾ ಇರೋದು ನೋಡಿ ಸಂತೋಷ ತುಂಬುತ್ತಾ ಇದೆ ಅಂತೆ. ಆತನ ತಲೆ ಉಳಿಸ್ಬೇಕು ಅಂತ ಹೇಳಿ ಮೂಲೋಕದ ಪತಿ ಅಲ್ಲಿ ತನ್ನ ಆಲಯದಿಂದ ದುರ್ಲಭ ನಾಮ ಆತ ವಿಜಯ ವಿಠಲ ಪಂಚಮೌಳಿ ಮಾನವ ಕಂಬ ಸೀಳಿ ಮೂಡಿದ ದೇವ. ಕಂಬದ ಇಲ್ಲಿ ಇದ್ದಾನೆ ಅಂತಂದಗಳಿಗೆ ಆತ ಅಷ್ಟು ದೇವರ ನಾಮಸ್ಮರಣೆ ಮಾಡ್ತಾ ಇದ್ದಾನೆ ಅಂದಮೇಲೆ ಕಂಬದಾಗೆ ತೋರಿಸಿ, ಕಂಬದಾಗೆ ಇದ್ದಾನೆ ಅಂದಮೇಲೆ ಕಂಬದಿಂದ ಸೀಳ್ಕೊಂಡು ಬಂದಿದ್ದಾನೆ ಅಂತ ಹೇಳಿ ಈ ರೂಪಕ ತಾಳದೊಳಗೆ ತಿಳಿಸಿದ್ದಾರೆ. ಇಲ್ಲಿ ಕರುಣಾಳು ಎಷ್ಟು ಅಂಥ ದೇವರು ಇಲ್ಲಿ ತೋರಿಸ್ತಾ ಇದ್ದಾರೆ. ದಯಾಸಾಗರ, ದಯಾತ್ಮಯ ಅಂತ ಹೇಳ್ತೀವಲ್ಲ, ಈ ಮಗುವು ಮೊರೆ ಇಟ್ಟರೆ ಅದು ದೇವರನ್ನು ಸ್ತೋತ್ರ ಮಾಡ್ತಾ ಇದ್ದರೆ ಮಗುವನ್ನು ಕಾಪಾಡಬೇಕು, ರಕ್ಷಣೆ ಮಾಡಬೇಕು ಅಂಥೇಳಿ ಸ್ತಂಭದೊಳಗೆ ಇದ್ದಾನೆ ಅಂತಂದಗಳಿಗೆ ಕಂಬದಲ್ಲಿಂದ ಹೊರಗೆ ಬಂದಿದ್ದಾನೆ. ಅದು ವಿಜಯದಾಸರು ಇಲ್ಲಿ ಅತ್ಯಂತ ಅದ್ಭುತವಾಗಿ 2 ತಾಳದಲ್ಲಿ ಹೇಳಿದ್ದಾರೆ. ಜೈ ವಿಜಯರಾಯ. ಹರಿ ಶ್ರೀನಿವಾಸ. ಇಷ್ಟುವರೆಗೆ ನಾವು ಮಟ್ಟತಾಳ ರೂಪಕ ತಾಳದೊಳಗೆ ನರಸಿಂಹದೇವರು ಎಷ್ಟು ದಯಾಳು, ಎಷ್ಟು ಕರುಣಾಳು, ಯಾರಾದರೂ ಕೂಗಿದರೆ ಪ್ರಹ್ಲಾದನ ಥರ ನಂಬಿಕೆ ಇಟ್ಟುಕೊಂಡು ಕೂಗಿದರೆ ಓಡಿ ಬರ್ತಾನೆ ಅಂಥೇಳಿ ತಿಳ್ಕೊಂಡ್ವೆ. ಕೇಳಿದ ಕ್ಷಣದಲ್ಲಿ ಲಾಲಿಸಿ ಭಕ್ತನ ಮೌಳಿ ವೇಗದಲ್ಲಿ ಪಾಲಿಸುವೆನೆಂದು, ಬಡಾನ ಬಂದು ಪಾಲಿಸ್ತೀನಿ ಅಂಥೇಳಿ ಬಂದಿದ್ದ. ಇವಾಗೆ ದುಷ್ಟರಿಗೆ ಯಾವ ಥರ ಕಾಣಿಸ್ತಾನೆ ನರಸಿಂಹದೇವರು ಅಂಥೇಳಿ ಹೇಳ್ತಾರೆ. ಲಟ 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 ಲಟಕಟಿಸಿ ವನಜ ಜಾಂಡ, ಕಟಹಪಟಾಪಟ ಪುಟುತ್ಕಟತಿ ಬಿಚ್ಚುತ್ತಿರಲು ಭೀಕರವಾದ ಶಬ್ದಗಳು. ಪಟ ಅಂಥೇಳಿ ಏನಾದರೂ ಮುರಿದ್ರೆ ನಮಗೆ ಶಬ್ದ ಆಗತ್ತೆ ಅಂತ ಹೇಳ್ತೀವಿ. ಇಲ್ಲಿ ಏನಾದರೂ ಮುರಿದ್ರೆ ಅಲ್ಲ, ಬ್ರಹ್ಮಾಂಡನೇ ಅದಕ್ಕೆ ಇದ್ದ ಕಟ ಅಂದರೆ ಕವರ್ ಏನಿರುತ್ತೆ ಅಲ್ಲ, ಬ್ರಹ್ಮಾಂಡ ಒಡೆದೋದ್ರೆ ಯಾವ ಥರ ಪಟ ಅಂತ ಶಬ್ದ ಬರ್ತದೋ ಆ ಥರ ಆ ಶಬ್ದ ಭೀಕರವಾದ ಶಬ್ದ, ವಿಕಾರವಾದ ಶಬ್ದ, ಜಗತ್ತಿನೆಲ್ಲ ಅಲ್ಲೋಲ ಕಲ್ಲೋಲ ಮಾಡಿದಂಥ ಶಬ್ದದಿಂದ ಆ ಈ ಕಂಬನ್ನು ಒಡ್ಕೊಂಡು ಪುಟ ನೆಗೆದು, ಅಂದರೆ ಕೀಳು ನಗು, ವ್ಯಂಗ್ಯವಾಗಿ ಗಟ್ಟಿಯಾಗಿ ಹಾಹಾಕಾರದಿಂದ ನಗುತ್ತಾ, ಚೀರ್ತಾ, ಹಾರುತ್ತಾ, ಕುಣಿದಾಡ್ತಾ, ಎಲ್ಲಿದ್ದಾನೆ ಮೊದಲು ಅದನ್ನು ನಾನು ಕೊಲ್ಲಬೇಕು ಅಂಥೇಳಿ ಹಾರ್ತಾ ಹಲ್ಲುಗಳು ಪಟ ಅಂತ ಹಲ್ಲುಗಳು ಕಡ್ಕೊತಾ ರೋಷದಿಂದ ಮಿಟಿನೇ ಮತ್ತೆ ಕಣ್ಣು ಈ ಕಡೆ ಕಣ್ಣು ಕೆಂಪು ಕಣ್ಣುಗಳು
ರಕ್ತದ ಬಣ್ಣ ಇದ್ದಂಥ ಕಣ್ಣುಗಳಲ್ಲಿಂದ ಎಲ್ಲಿದ್ದಾನೆ, ಅವನ್ನ ಕೊಲ್ಲಬೇಕು, ನನ್ನ ಭಕ್ತನ್ನ ಚಿತ್ರಹಿಂಸೆ ಮಾಡ್ತಾ ಇದ್ದಾನೆ. ಭಕ್ತರಿಗೆ ಚಿತ್ರಹಿಂಸೆ ಮಾಡಿದರೆ ದೇವರಿಗೆ ಅಷ್ಟು ಕೋಪ ಬರುತ್ತೆ ಅಂತ ಹೇಳಕ್ಕೆ ಇಲ್ಲಿ ಹೇಗಿದೆ ಅಂದರೆ, 30 ಕೋಟಿ ಉರ್ಭಟಗೆ ಅರ್ಭಟವಾಗಿರಲು, ಕೋಟಿ ಮಿಂಚುಗಳು ಯಾವ ಥರ ಅರ್ಭಟ ಮಾಡಿದರೆ, ಒಂದು ಸ್ವಲ್ಪ ಮಿಂಚು ಗುಡುಗು ಬಂದರೆ ಯಾವ ಥರ ವಾತಾವರಣ ಆಗತ್ತೇನೋ ಆ ಥರ ಕೋಟಿ ಮಿಂಚುಗಳು ಅರ್ಭಟ ಮಾಡಿದರೆ ಯಾವ ಥರ ಇರುತ್ತೇನೋ ಆ ಥರ ಇದೆ. ಕುಟಿಲರಹಿತ ವ್ಯಕ್ತ, ಇಷ್ಟಿದ್ರೂ ಆತಗೆ ಕೌಟಿಲ್ಯ ಅಂಬೋದಿಲ್ಲ. ಆತನ ಮೇಲೆ ವೈಯಕ್ತಿಕವಾಗಿ ಈತ ಕೆಟ್ಟಾತ ಹಾಗಿಲ್ಲ. ನನ್ನ ಭಕ್ತರನ್ನು ತೊಂದರೆ ಕೊಟ್ಟರೆ ಅವರಿಗೆಲ್ಲರಿಗೆ ಈ ಥರ ಮಾಡ್ತೀನಿ ಅಂಥೇಳಿ. ಕೌಟಿಲ್ಯ ಇಲ್ಲದಂಥ ವಿಜಯ ವಿಠಲ ಶಕ್ತ ದಿಟ ನಿಟಿಲ ನೇತ್ರ ಸುರಕಟಕ ಪರಿಪಾಲ, ಸುರ ಗುಂಪಿನಕ್ಕೆ ಪರಿಪಾಲನೆ ಮಾಡೋ ಆತ, ಹಣಿ ಮೇಲೆ 3ನೇ ಕಣ್ಣು ಇದ್ದಾತ ಅಂಥೇಳಿ ಇದರೊಳಗೆ ಜಂಪಿ ತಾಳದ್ರೊಳಗೆ ಅತ್ಯಂತ ಅದ್ಭುತವಾಗಿ ಅದು ಹೇಳ್ತಾ ಇದ್ರೇ ಲಟ 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 ಕಟಿಸಿ ವನ ಜಜಾಂಡ ಕಟ ಪಟ ಪಟ ಪುಟ ಕಟತೆ ಬಿಚ್ಚುತ್ತಿರಲು ಪುಟ 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 ನೆಗೆದ್ದು ಚೀರಿ ಹಾರುತ್ತ ಪಲ್ಕಟ ಕಟ ಕಡೆದು ಹಲ್ಲು ಕಡಿಯೋದನ್ನು ಕೂಡ ವಿಜಯದಾಸರು ನಮಗೆ ಕಣ್ಣಿಗೆ ಕಟ್ಟಿದಂಗೆ ತೋರಿಸ್ತಾರೆ. ಪಲ್ಕಟ ಕಟ ಕಡೆದು ರೋಷದಿಂದ ಮಿಟಿ ಮಿಟಿ ಮಿಟಿನೇ ರಕ್ತಾಕ್ಷಿಯಲ್ಲಿ ನೋಡಿ, ಹಾಗೆ ಅದನ್ನು ಅತ್ಯದ್ಭುತವಾಗಿ ವರ್ಣಿಸಿದ್ದಾರೆ. ಇಷ್ಟು ಬ್ರಹ್ಮಾಂಡ ಒಡೆದಂಗೆ ಬರ್ತಾ ಇದ್ದರೆ ಸುತ್ತಮುತ್ತು ಪ್ರಪಂಚ ಜಗತ್ತು ಯಾವ ಥರ ಅಲ್ಲೋಲ ಕಲ್ಲೋಲ ಆಗಿದೆ ಅಂತ ತಿಳಿಸೋದು ತ್ರಿವಿಡ ತಾಳದೊಳಗೆ ಹೇಳಿದ್ದಾರೆ. ಬೊಬ್ಬಿರಿಯೇ ವೀರ ಧ್ವನಿಯಿಂದ ತನಿಗಿಡಿ ಅಂತ. ಬೊಬ್ಬಿ ಅಂದರೆ ಬೊಬ್ಬಿ ಹಾಕ್ತಾರೆ ಅಂತ ಹೇಳ್ತೀವಿ. ಅಟ್ಟಹಾಸದಿಂದ ವೀರ ಧ್ವನಿಯಿಂದ ಶತ್ರುವನ್ನು ಹರಡು ಮುಂಜೋಣಿ ಉರಿ ಹೊಗರೆದ್ದು ಸುತ್ತೆ. ಬೊಬ್ಬಿ ಹಾಕ್ತಾ ಅಧಿಕ ಕೋಪದಿಂದ ಅಟ್ಟಹಾಸ ಮಾಡ್ತಾ ವೀರಧ್ವನಿಯಿಂದ ತನಿಗಿಡಿ ಹಬ್ಬಿ ಮುಂಚೋಣಿ ಉರಿ ಹೊಗರೆದ್ದು ಸುತ್ತೆ. ಈಗ ಬೆಂಕಿ, ಸಣ್ಣ ಬೆಂಕಿ ಕಿಡಿಗಳು ಹೀಗೆ ಎಲ್ಲ ಕಡೆ ಹರಡ್ತಾ ಇದ್ದರೆ ಆ ಪ್ರಕಾಶ ಎಲ್ಲ ಕಡೆ ಬರ್ತಾ ಇರ್ತದೆ, ಸ್ವಲ್ಪ 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 ಹರಡ್ತಾ ಇದ್ದರೆ ಆ ಥರ ದೇವರ ಆ ಅಟ್ಟಹಾಸ, ಆ ವೀರಧ್ವನಿ ಎಲ್ಲ ಕಡೆ ಹರಡ್ತಾ ಇದೆ. ಅಂದರೆ ಬರೀ ಎಲ್ಲಿ ಇದರೊಳಗ್ಲಿಂದ ಕಂಬದಲಿಂದ ಬಂದಿದ್ದಾನೋ ಅಲ್ಲಿ ಒಂದೇ ಅಲ್ಲ, ಇಡೀ ಭೂಮಂಡಲ, ಇಡೀ ಬ್ರಹ್ಮಾಂಡ ಎಲ್ಲ ಕಡೆ ಆ ವೀರಧ್ವನಿ ಹರಡ್ತಾ ಇದೆ. ಆ ಧ್ವನಿಗೆ ಉಬ್ಬಸ ರವಿಗಾಗೆ ಉಸಿರು ತೆಕ್ಕೊಳ್ಳೋಕ್ಕೆ ಕೂಡ ಕಷ್ಟ ಆಗ್ತಾ ಇದೆ ಸೂರ್ಯನಿಗೆ. ಇಡೀ ಬ್ರಹ್ಮಾಂಡ ನಡುಗೆ ಹೋಗ್ತಾ ಇದೆ. ಅಬ್ದಿ ಸಪುತ 7 ಸಮುದ್ರಗಳು ಉಕ್ಕಿ ಹೊರಚಲ್ಲಿ ಬರುತ್ತಿದೆ. ಮೇಲೆ ಉಕ್ಕಿ 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 ಹೊರಗೆ ಬರ್ತಾ ಇದ್ದಾವೆ. ನಾವು ಇವಾಗ ಮೊನ್ನೆ ತನಕ ಸುನಾಮಿ ಬಂದರೆ ಹೊರಗೆ ನೀರು ಬಂತು ಅಂತ ಹೇಳ್ತೀವಲ್ಲ, ಅಂಥ ಸುನಾಮಿಗಳು ಎಷ್ಟು ಬಂದರೆ ಎಷ್ಟು ನೀರು ಬರ್ತದೋ ಆ ಥರ ನೀರು ಸಮುದ್ರದಿಂದ ಉಕ್ಕಿ ಹೊರಗೆ ಬರ್ತಾ ಇದೆ. ಈ ನರಸಿಂಹದೇವರ ಆ ಕೋಪ, ಆ ಅಟ್ಟಹಾಸದಿಂದ ಆ ಧ್ವನಿಗೆ ಅಂಜಿ ಈ ವಾತಾವರಣದೆಲ್ಲ ಆಗ್ತಾ ಇದೆ. ಅಬುಜ ಭವಾದಿಗಳು ತಬ್ಬಿಬ್ಬಿಗೊಂಡಾರೆ. ಅಂದರೆ ಈ ಅಬ್ಜ ಭವಾದಿಗಳು, ಈ ಬ್ರಹ್ಮ ರುದ್ರಾದಿಗಳೆಲ್ಲರೂ ಹೆದರ್ಕೊಂಡ್ಬಿಟ್ರು. ಈ ಅಟ್ಟಹಾಸಕ್ಕೆ ಏನಾಗ್ತಾ ಇದೆ ಅಂಥೇಳಿ ನೋಡ್ತಾ ಇದ್ದಾರೆ. ಅಬ್ಬರ ಆಶ್ಚರ್ಯ ಆಗ್ತಾ ಇದೆ. ನಭದ ಗೊಳಿಯು ಈ ವೀರಧ್ವನಿಲಿಂದ ಆಶ್ಚರ್ಯ ಆಗ್ತಾ ಇದೆ ಅವರಿಗೆ. ಶಬ್ದ ತುಂಬಿತು. ಈ ವೀರಧ್ವನಿ ಎಲ್ಲ ಕಡೆ ತುಂಬಿ ಹೋಗಿದೆ. ಅವ್ಯಾಕೃತಾಕಾಶದವರಿಗೆ, ಅವ್ಯಾಕೃತಾಕಾಶ ಪರ್ಯಂತ ಮೇಲೆ ಭೂಮಂಡಲ, ಬರೇ ಭೂಮಂಡಲ ಒಂದೇ ಅಲ್ಲ, ಅವ್ಯಾಕೃತಾಕಾಶದವರಿಗೆ, ಆಕಾಶದವರಿಗೆ ಆ ಧ್ವನಿ ಹಾಗೆ ಹೋಗ್ತಾ ಇದೆ. ಅದಕ್ಕೆ ಪರ್ವತಗಳು, ತರು, ಗಿರಿ, ಮರಗಳು ನಡಿಗೆ ಹೋಗ್ತಾ ಇದ್ದಾವೆ ಆ ಶಬ್ದಕ್ಕೆ. ಒಬ್ಬರಿಗೂ ವಶವಲ್ಲದವನು, ಯಾರಿಗೂ ಹಿಡಿಲಕ್ಕೆ ವಶ ಇಲ್ಲ ನಮ್ಮಪ್ಪನಿಗೆ ಅಂತ ವಿಜಯ ವಿಠಲ ಇಬ್ಬಗೆ ಯಾರಿಗೂ ವಶವಾಗ್ಲಾರ್ದಾಗಿದ್ದ ಇಬ್ಬಗೆ ಆಗಿ 2 ಬಗೆಯಿಂದ ಸಿಂಹ ಹಾಗೂ ಇದು ನರ, ಇದು ಹಾಗೆ ಬರಬೇಕು ಅಂತ ಏನೂ ಇಲ್ಲ ದೇವರಿಗೆ. ಆದರೆ ಕೂಡ ಇಲ್ಲಿ ಬ್ರಹ್ಮದೇವರ ಏನು ವರ ಕೊಟ್ಟಿದ್ದಾನೆ ಹಿರಣ್ಯಕಶಿಪುಗೆ, ಆ ವರನ್ನು
ಪೂರ್ಣ ಮಾಡಬೇಕು ಅಂತ ಹೇಳಿ ಈ ಥರ ಎಲ್ಲ ಎಲ್ಲ ಕಡೆ ಅಕ್ಷರಗಳದ್ರೊಳಗೆ ವಿಜಯದಾಸರು ಬರೆದಿದ್ರೊಳಗೆ ಅಬ್ದಿ ಸಪುತ ಉಕ್ಕಿ ಹೊರಚಲ್ಲಿ ಬರುತ್ತಿರೆ ನೋಡ್ರಿ, ಎಷ್ಟು ನೀರು ಹೊರಗೆ ಬರ್ತಾ ಇದ್ದಾವೆ ಅಂಥೇಳಿ ಈ ಥರ ಅದನ್ನು ವರ್ಣಿಸಿದ್ದಾರೆ ವಿಜಯದಾಸರು. ಇದು ಜಂಪೆತಾಳ ತ್ರಿವಿಡ ತಾಳದ್ರೊಳಗೆ. ಕೃಷ್ಣಾರ್ಪಣಮಸ್ತು. ಮತ್ತು ಅಟ್ಟತಾಳ ಆಮೇಲೆ ನೋಡೋಣ. ಶ್ರೀ ಶ್ರೀನಿವಾಸ. ಇವಾಗೆ ಅಟ್ಟತಾಳ ಮತ್ತು ಆದಿತಾಳ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ಇಲ್ಲಿ ತನಕ ಎಷ್ಟು ರೌದ್ರ ಆಕಾರದಿಂದ ನರಸಿಂಹದೇವರು ಯಾವ ಥರ ಬೊಬ್ಬಿ ಹೊಡಿತಾ ಚೀರ್ತಾ ವೀರಧ್ವನಿಲಿಂದ ಹಿರಣ್ಯಕಶಿಪುರನ್ನ ಹುಡುಕ್ತಾ ಬಂದಿರೋದು ಯಾವ ಥರ ವಾತಾವರಣದಲ್ಲಿ ಏರುಪೇರು ಆಯಿತು, ಆ ಧ್ವನಿಗೆ ವಾತಾವರಣ ಯಾವ ಥರ ಏರುಪೇರು ಆಯಿತು ಅಂಥೇಳಿ ನಾವು ತ್ರಿವಿಡ ತಾಳದೊಳಗೆ ತಿಳಿದ್ವಿ. ಇವಾಗೆ ಗುಡಿ ಗುಡಿ ಸುತ ಕೋಟಿ ಸಿಡಿಲು ಗಿರಿಗೆ ಬಂದು, ಕೋಟಿ ಸಿಡಿಲುಗಳು ಬಂದು ಪರ್ವತಕ್ಕೆ ಗುಡಿ 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 ಅಂತ ಶಬ್ದ ಮಾಡ್ಕೊತಾ ಕೋಟಿ ಸಿಡಿಲುಗಳು ಬಂದು ಪರ್ವತಕ್ಕೆ ಹೊಡೆದ್ರೆ ಚೀರಿ ಬೆಡುತ್ತಲಿ ಲಂಘಿಸಿ ಅಷ್ಟು ಒಂದು ಸಿಡಿಲು ಬಡಿದ್ರೇ ಎಷ್ಟು ಶಬ್ದ ಬರುತ್ತೆ ಅಂಥದ್ದು ಕೋಟಿ ಸಿಡಿಲುಗಳು ಬಂದು ಪರ್ವತಕ್ಕೆ ಹೊಡೆದಾಗ ಎಷ್ಟು ಶಬ್ದ ಬರುತ್ತೇನೋ ಆ ಥರ ಶಬ್ದದಿಂದ ಆಗ ಹೊಡೆದಂಗೆ ಆ ಥರ ಚೀರಿ ಬೊಬ್ಬಿ ಹಾಕ್ತಾ ಅಟ್ಟಹಾಸದಿಂದ ಏನಂತಾರೆ ಲಂಘಿಸಿ ಅಂತಂದರೆ ಧುಮುಕಿ ಮೇಲೆ ಜಿಗಿದು ಕೆಳಗೆ ಧುಮುಕಿ ಹಿಡಿದು ರಕ್ಕಸನ್ನ ಕೆಡಹಿ, ಆ ರಕ್ಕಸನ್ನ ಹಿರಣ್ಯಕಶಿಪುರನ್ನ ಹಿಡ್ಕೊಂಡು ಕೆಡಹಿ ಕೆಳಗೆ ಕೆಡವಿ ಮಡುಹಿ ಗುದ್ದಿ ತುಡುಕಿ ತೊಡೆಯ ಮೇಲೆ ಏರಿಸಿ, ಎಲ್ಲ ಆದಮೇಲೆ ತೊಡೆ ಮೇಲೆ ಹಾಕ್ಕೊಂಡಂತೆ, ತೊಡೆ ಮೇಲೆ ಏರಿಸ್ಕೊಂಡು ಕೂರು ಉಗುರುದಿಂದ ಕೈಯಲ್ಲಿದ್ದ ಉಗುರುಗಳಿಂದ ಪಡುವಲಗಡಲ ತಡಿಯ ತರಣಿಯ ನೋಡಿ. ಅಲ್ಲಿ ಸಮುದ್ರದ ಹತ್ರ ಈ ಕಡೆ ಇದು ಸೂರ್ಯ ಮುಣುಗುತ್ತಾನೂ ಇಲ್ಲ, ಅದಕ್ಕೆ ಆ ಕಡೆ ನೋಡಿ ಅಂದರೆ ಶಾಪ ಏನು ಇದು ವರ ಏನಿತ್ತಲ್ಲ, ಸೂರ್ಯ ಮುಳುಗಿದ ಮೇಲೆ ಬೇಡ, ಸೂರ್ಯ ಅಸ್ತಮಯದಾಗೆ ಬೇಡ, ಹೀಗೆಲ್ಲ ಸೂರ್ಯ ಮುಳುಗುತ್ತಾ ಇಲ್ಲ ಇನ್ನು, ಅದನ್ನು ನೋಡಿ ಸೂರ್ಯನ ಕಡೆ ನೋಡಿ ಕಡು ಕೋಪದಲ್ಲಿ ಕೆಟ್ಟ ಸಿಟ್ಟಿಲಿಂದ ಸದೆ ಬಡದು ರಕ್ಕಸನ್ನ ಕೆಡಹಿ ಕೊಂದುಬಿಡ್ತಾನೆ ಹಿರಣ್ಯಕಶಿಪುನ. ಗರುಳನ ಕೊರಳೆಡೆಯಲ್ಲಿ ಆ ಹೊಟ್ಟಿಯಲ್ಲಿ ಇದ್ದ ಕರಳು ತೆಗೆದು ಕೊರಳೆಗೆ ಸರ ಆಗಿ ಮಾಡ್ಕೊಂಡಿದ್ದಾನೆ. ಧರಿಸಿದ ಸಡಗರದ ದೈವ, ಶೋಭಾಯವಾದ ದೈವ ಕಡುಗಲಿ ಬೂರ್ಭುವ ವಿಜಯ ವಿಠಲ ಪಾಲ್ಗಡಲ ಶರಣರ ಒಡನೊಡನೆ. ಪಾಲ್ಗಡದೊಳಗೆ ಇದ್ದ ಶರಣರಿಗೆ ಒಡನೊಡನೆ ಮೊದಲು ಬಂದು ಶರಣು ಅಂತಂದವರಿಗೆ ಮೊದಲು ಬಂದು ಕಾಪಾಡ್ತಾನೆ ಅಂಥೇಳಿ ರಕ್ಷಣೆ ಮಾಡ್ತಾನೆ. ಇದು ಪೂರ್ಣನಾದ ಐಶ್ವರ್ಯ ಇದ್ದ ನಮ್ಮ ವಿಜಯ ವಿಠಲ ಯಾರು ಶರಣು ಕೇಳಿದರೆ ಅವ್ರನ್ನ ಬಂದು ಈ ಥರ ರಕ್ಷಣೆ ಮಾಡ್ತಾನೆ. ಕೊರಳಲ್ಲಿ ಅದನ್ನೆಲ್ಲ ಕರಳುಗಳನ್ನೆಲ್ಲ ಕಿತ್ತಿ ಕೊರಳಿಗೆ ಹಾಕ್ಕೊಂಡಿದ್ದಾನೆ ಅಂಥೇಳಿ ಇಲ್ಲೆಲ್ಲ ವಿಜಯದಾಸರು ಬರಿತಾ ಇದ್ದರೆ ಕಣ್ಣು ಮುಂದೆ ನರಸಿಂಹದೇವರ ಪ್ರಾದುರ್ಭಾವ ಯಾವ ರೀತಿ ಆಗಿದೆ, ಯಾವ ರೀತಿ ಕೊಲ್ತಾ ಇದ್ದಾರೆ, ಇವೆಲ್ಲ ಕಣ್ಣಿಗೆ ಕಟ್ಟಿದಂಗೆ ತೋರಿಸ್ತಾರೆ. ಆಮೇಲೆ ಅಟ್ಟತಾಳ ಆದಮೇಲೆ ಆದಿತಾಳದ್ರೊಳಗೆ ಉರಿ ಮಸಗೆ ಇವೆಲ್ಲ ಸಂಹಾರ ಆದಮೇಲೆ ಆ ಕೋಪಕ್ಕೆ ಚತುರ್ದಶ ತಲ್ಲಣಿಸಿತು, ಅಂದರೆ ಹೆದರ್ಕೊಂಡ್ಬಿಟ್ರು ಅಂದ್ಮತ್ತೆಲ್ಲ. ಇಡೀ 4 ಲೋಕಗಳು ಹೆದರ್ಕೊಂಡ್ಬಿಟ್ವು. ಪರಮೇಷ್ಠಿ ಹರಸುರರು ಸಿರಿದೇವಿಗೆ ಮೊರೆ ಇಡಲು ಎಲ್ಲರೂ ಹೋಗಿ ಲಕ್ಷ್ಮೀದೇವಿಗೆ ಮೊರೆ ಇಟ್ರಂತೆ. ಕರುಣದಿಂದಲ್ಲಿ ತನ್ನ ಶರಣನ್ನ ಸಹಿತ ನಿನ್ನ ಚರಣಕ್ಕೆ ಎರಗಲು ಪರಮಶಾಂತನಾಗಿ. ಉರಿಮಸ ಚತುರ್ದಶ ಅಂದರೆ ಸ್ಕೋಪಕ್ಕೆ 14 ಲೋಕಗಳು ತಲ್ಲಣಿಸಿ ಹೋದ್ವಂತೆ. 14 ಲೋಕಗಳು ಹೆದರ್ಕೊಂಡ್ಬಿಟ್ವು. ಅವಾಗೆ ಆ ಕೋಪನ್ನು ಕಡಿಮೆ ಮಾಡಲಿಕ್ಕೆ ಬ್ರಹ್ಮಾದಿ ದೇವತೆಗಳಿಗೆ ಸರಿ ಹೋಗಲಿಲ್ಲ. ಅವಾಗ ಅವರೆಲ್ಲ ಹೋಗಿ ಸಿರಿದೇವಿಗೆ ಲಕ್ಷ್ಮೀದೇವಿಗೆ ಮೊರೆ ಇಡ್ತಾರೆ. ಲಕ್ಷ್ಮೀದೇವಿ ಹೇಳಿ ಕಳಿಸ್ತಾಳೆ, ಪ್ರಹ್ಲಾದರಲ್ಲಿಂದನೇ
ಕೋಪ ಕಡಿಮೆ ಆಗತ್ತೆ ಅಂಥೇಳಿ. ಹಾಗಾಗಿ ಕರುಣದಿಂದಲಿ ತನ್ನ ಶರಣನ್ನ ಸಹಿತ ನಿನ್ನ ಚರಣಕ್ಕೆ ಎರಗಲು ಪರಮಶಾಂತನಾಗಿ. ಎಲ್ಲರೂ ಹೋಗಿ ಆ ಶರಣನ್ನ ಸಹಿತ ಅಂದರೆ ಪ್ರಹ್ಲಾದರಾಯರ ಸಹಿತ ಹೋಗಿ ನಮಸ್ಕಾರ ಮಾಡಿದಗಳಿಗೆ ಪರಮಶಾಂತನಾಗ್ಬಿಡ್ತಾನಂತೆ. ಪ್ರಹ್ಲಾದರಾಯರು ನಮಸ್ಕಾರ ಮಾಡಿ ಅಷ್ಟು ಕೋಪನ್ನ ಯಾರು ತಾಳ್ಲಾರರು ಅಂತಂದುಗಳಿಗೆ ಪರಮಶಾಂತನಾಗಿದ್ದಾನೆ ಅಂತ ಹೇಳ್ತಾರೆ. ಅವಾಗೆ ಹರಹಿದೆ ದಯವನ್ನು ಎಲ್ಲ ತನ್ನ ದಯವನ್ನು ಹರಡ್ತಾ ಇದ್ದಾನೆ. ಅವಾಗೆ ಸುರರೆಲ್ಲರೂ ಕುಸುಮ ವರ್ಷ ಮೇಲಿಂದ ಪುಷ್ಪವೃಷ್ಟಿಯನ್ನು ಕರೆದಿದ್ದಾರೆ. ಗರಿಯಲು ಬೇರೆ ವಾದ್ಯಗಳು ಎಲ್ಲ ವಾದ್ಯಗಳು ಬಾರಿಸ್ತಾ ಇದ್ದಾರೆ, ಪುಷ್ಪವೃಷ್ಟಿ ಕರಿತಾ ಇದ್ದಾರೆ. ಹಾಗೆ ಪರಿಪರಿ ಎಲ್ಲ ಜನರು ಸೇವೆಗಳು ಮಾಡ್ತಾ ಇದ್ದರೆ ಅದನ್ನೆಲ್ಲ ಪೂಜೆಗಳನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ ನರಸಿಂಹದೇವರು. ಮೆರೆದು ಸುರರುಪದ್ರ ಹರಿಸಿ ಬಾಲಕನ ಕಾಯ್ದ. ಇವೆಲ್ಲ ಸ್ವೀಕಾರ ಮಾಡ್ಕೋತಾ ಈ ಸುರರಿಗೆ ಉಪದ್ರವಾಗಿ ಇದ್ದ ಈ ಹಿರಣ್ಯಕಶಿಪುನ ಸಂಹಾರ ಮಾಡಿ ಈ ಬಾಲಕನ್ನ ಕಾಯ್ದಾನೆ ನಮ್ಮ ನರಸಿಂಹದೇವರು. ಪರದೈವ ಗಂಭೀರಾತ್ಮ ವಿಜಯ ವಿಠಲ ನಿಮ್ಮ ಚರಿತೆ ಯಾವಾಗಲೂ ದುಷ್ಟರಿಗೆ ಭೀಕರ ಹೆದರಿಕೆ ಉಂಟು ಮಾಡುತ್ತೆ. ಅವೆಲ್ಲ ಕೇಳ್ತಾ ಇದ್ರೇ ಮೈ ಎಲ್ಲ ರೋಮಾಂಚನಾಗಿ ಯಾರ್ಯಾರು ಕೆಟ್ಟ ಕೆಲಸ ಮಾಡಿದಾರೋ ಅವ್ರಿಗೆಲ್ಲರಿಗೆ ಹೆದರಿಕೆ ಆಗತ್ತೆ ಅಂಥೇಳಿ ಅದು ಸಜ್ಜನ ಪಾಲ ಅಂತ ಹೇಳಿದ್ದಾರೆ. ಆಮೇಲೆ ಜೊತೆಯಲ್ಲಿ ಪ್ರಹ್ಲಾದನಿಗೆ ವರಗಳು ಕೊಟ್ಟಾತ ಪ್ರಹ್ಲಾದನ ಸಲುವಾಗೇ ಒಂದು ಅವತಾರ ಮಾಡಿ ಬಂದಾತ ನಮ್ಮ ನರಸಿಂಹದೇವರು. ಅಂತಾತ ಶರಣಾಗತಿಯಾಗಿ ಯಾರು ಹೋಗ್ತಾರೋ ಅವರ ಕ್ಲೇಶಗಳು, ಪಾಪಗಳು, ದುಃಖಗಳನ್ನು ನಾಶನ ಮಾಡ್ತಾರೆ. ಹಾಗೆ ಮಹಾಹವಿಷೆ ಜಗತ್ತು, ಈ ಮಹಾಹವಿಷೆ ಅಂದರೆ ಈ ಜಗತ್ತಿನೆಲ್ಲ ಪ್ರಳಯ ಕಾಲದಾಗ ಹವಿಸ್ಸಾಗಿ ಸ್ವೀಕಾರ ಮಾಡುವ ನಮ್ಮ ವಿಜಯ ವಿಠಲ ನರಸಿಂಹದೇವರು ನರ ವೇಷ ಆಗಿ ಒಂದು ಭಕ್ತನ ಸಲುವಾಗಿ ಒಂದು ನರಮೃಗ ವೇಷ ಆಗಿ ಬಂದು ಇಷ್ಟೆಲ್ಲ ಕರುಣಾಮಯಿ ಹಾಗೆ ದುಷ್ಟರಿಗೆ ಭಯಂಕರ ಅಂಥೇಳಿ ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ವಿಜಯದಾಸರ ಮಾತುಗಳು ಅತ್ಯದ್ಭುತವಾಗಿರುತ್ತೆ. ಈ ಸುಳಾದಿ ಬಗ್ಗೆ ಹೇಳಬೇಕಂದ್ರೆ ದಿವಸಗಳು ಸರಿ ಹೋಗಲ್ಲ, ದಿನಗಳು ಸರಿ ಹೋಗಲ್ಲ, ವರ್ಷಗಳು ಸರಿ ಹೋಗಲ್ಲ. ಅದು ನಾವು ನೆನೆಸ್ಕೊತಾ ಇದ್ದಾಗೆಲ್ಲ ನಮಗೆ ಅದು ಒಂದೊಂದು ಅರ್ಥಾನುಸಂಧಾನ ಬಂದಾಗೆಲ್ಲ ಮೈ ರೋಮಾಂಚನೆ ಆಗುತ್ತೆ. ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡಿದ್ದೀನಿ, ದಯವಿಟ್ಟು ಕ್ಷಮಿಸ್ರಿ. ನನ್ನ ಜೀವನ ಯೋಕ್ತಿಗೆ ಎಷ್ಟು ಸ್ವಾಮಿ ನುಡಿಸಿದ್ದಾನೋ ಅಷ್ಟೇ ಹೇಳಿದ್ದೀನಿ. ನಾಹಂ ಕರ್ತ ಹರಿಕರ್ತ ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜಯ ವಿಜಯರಾಯ.